ನಮಸ್ಕಾರ, ನಾನು ಬಿ.ಆರ್. ನಾಯ್ಡು. ಗೆಳೆಯರೆ, ಭಾರತದಲ್ಲಿ ಈಗ ರಾಜಕೀಯ ಧ್ರುವೀಕರಣ ನಡೆಯುತ್ತಿರುವ ಕಾಲ. ಯಾವುದೇ ರಾಜಕೀಯ ಪಕ್ಷ ಆಡಳಿತಕ್ಕೆ ಬಂದರೂ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ಆಡಳಿತ ನಡೆಸಬೇಕೆಂಬ ಇಚ್ಛೆ ಕಾಂಗ್ರೆಸ್ ಪಕ್ಷದ್ದು. ಆದರೆ ಇದು ಇಂದಿನ ಭಾರತದಲ್ಲಿ ಅಸಾಧ್ಯದ ಸಂಗತಿಯಾಗಿದೆ. ಸಂವಿಧಾನ ಮತ್ತು ಸನಾತನ ಎರಡು ಪರಸ್ಪರ ವಿರೋಧಿ ಶಕ್ತಿಗಳಾಗಿ ಹೊಮ್ಮುತ್ತಿದೆ. ಈ ಸಮಯದಲ್ಲಿ ಕಾಂಗ್ರೆಸ್ ಸಂವಿಧಾನದ ಪರವಾಗಿ ದನಿ ಎತ್ತುತ್ತಿರುವ ಏಕೈಕ ಪಕ್ಷವಾಗಿದೆ. तो अल्पसंख्यक और सारे नागरिकों का हिफाजत होगा। अगर संविधान नहीं होगा, संविधान अगर बदलेगा, देश में ನಿಶ್ಚಿತ ರೂಪ से बड़ी क्रांति होगी. ಸನಾತನ ಪದ್ಧತಿಯನ್ನು ಜಾರಿಗೆ ತರಬೇಕೆಂದು ವಾದಿಸುವ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳಿಗೆ ಕಾಂಗ್ರೆಸ್ ಏಕೆ ಸಿಂಹ ಸ್ವಪ್ನವಾಗಿದೆ. ಕೇವಲ ಸಂವಿಧಾನ ಒಂದೇ ಕಾಂಗ್ರೆಸ್ ಮತ್ತು ಎಲ್ಲಾ ಸಮಸ್ತ ಭಾರತೀಯರ ಪ್ರಬಲ ಶಕ್ತಿಯಾಗಿರುವುದು ಹೇಗೆ ಎಂಬ ಬಗ್ಗೆ ಇಂದು ಮಾತನಾಡೋಣ. ಸ್ವಾತಂತ್ರ್ಯ ಪೂರ್ವಕ್ಕೂ ಮುನ್ನ ಭಾರತದ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ನಮಗೆ ಇತಿಹಾಸ ಕಲಿಸಿದೆ. ಸ್ವಾತಂತ್ರ್ಯ ಗಳಿಸುವಲ್ಲಿ ಕಾಂಗ್ರೆಸ್ ಪಕ್ಷದ ಕೊಡುಗೆಯೂ ಸಹ ನಮಗೆ ತಿಳಿದೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನ ಸಭೆ ಸ್ವಾತಂತ್ರ್ಯ ಪೂರ್ವದಲ್ಲೇ ರಚನೆಯಾಗಿತ್ತು. ಈ ಸಂವಿಧಾನ ಜಾರಿಗೆ ಬರಬೇಕೆಂದು ಅಧಿಕೃತವಾಗಿ ಒತ್ತಾಯಿಸಿದ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಇದು ಸಹಜವಾಗಿಯೇ ಸನಾತನಿಗಳು, ಜಾತಿವಾದಿಗಳು ಹಾಗೂ ಧರ್ಮಾಧಾರಿತ ಆಡಳಿತ ಜಾರಿಗೆ ಬರಬೇಕೆಂದು ವಾದಿಸುತ್ತಿದ್ದ ಪಕ್ಷಗಳಲ್ಲಿ ಕಿಚ್ಚು ಹಬ್ಬಿಸಿತು. ಕಾಂಗ್ರೆಸ್ ಪಕ್ಷವು ಇದಕ್ಕೆ ಸೊಪ್ಪು ಹಾಕಲಿಲ್ಲ. ಬಿಜೆಪಿ ಎಂಬ ಪಕ್ಷ ಆಗ ಇನ್ನೂ ಹುಟ್ಟಿಯೇ ಇರಲಿಲ್ಲ ಎಂಬುದು ಸಹ ಗಮನಾರ್ಹ ಸಂಗತಿ. ಸ್ವಾತಂತ್ರ್ಯ ನಂತರ ಹಲವು ದಶಕಗಳ ಕಾಲ ಸಂವಿಧಾನವನ್ನು ಅಳವಡಿಸಿಕೊಂಡು ರಾಷ್ಟ್ರವನ್ನು ಮುನ್ನಡೆಸಿದ್ದು ಕಾಂಗ್ರೆಸ್ ಪಕ್ಷ ಎಂಬುದು ಎಲ್ಲರೂ ನೆನಪಿಡಬೇಕಾದ ವಿಷಯ. ಈ ಸಂದರ್ಭದಲ್ಲಿ ದೇಶವು ಧರ್ಮಾಧಾರಿತವಾಗಿ ಒಡೆಯದಂತೆ ಕಾಂಗ್ರೆಸ್ ಐತಿಹಾಸಿಕ ಪಾತ್ರ ವಹಿಸಿತು. ಬಳಿಕ ಸಂವಿಧಾನದ ಅಡಿಯಲ್ಲಿ ಸಮಾನತೆ, ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಹಕ್ಕುಗಳು, ಶಿಕ್ಷಣದ ಹಕ್ಕು, ಮಹಿಳಾ ಮೀಸಲಾತಿ ಮುಂತಾದವುಗಳ ಮೂಲಕ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿ ಹಾಗೂ ಪರಿಣಾಮಕಾರಿಯಾಗಿ ಸಂವಿಧಾನದ ಆಶಯಗಳು ಸಮಾಜದ ಕೊನೆಯ ವ್ಯಕ್ತಿಗೂ ತಲುಪುವಂತೆ ಶ್ರಮಿಸಿತು. ಪ್ರಸ್ತುತ ಸನ್ನಿವೇಶದಲ್ಲಿಯೂ ಸಹ ರಾಹುಲ್ ಗಾಂಧಿ ಅವರು ಸಂವಿಧಾನದ ಮೌಲ್ಯಗಳು, ಜಾತ್ಯತೀತತೆ ಹಾಗೂ ಪ್ರಜಾಪ್ರಭುತ್ವವನ್ನು ಉಳಿಸುವ ಸಲುವಾಗಿ ಬದ್ಧತೆಯಿಂದ ದುಡಿಯುತ್ತಿರುವ ರಾಷ್ಟ್ರ ನಾಯಕರಾಗಿದ್ದಾರೆ. ಹೀಗೆ ಕೋಟಿ ಕೋಟಿ ಜನರು ಇಡೀ ವಿಶ್ವವೇ ಮೆಚ್ಚುವಂತೆ ಪಾಲಿಸುತ್ತಿರುವ ಸಂವಿಧಾನದ ಮೂಲಭೂತ ಆಶಯಗಳನ್ನು ನಾವು ಕಣ್ಣ ಮುಂದೆಯೇ ನಾಶವಾಗಲು ಬಿಡಬೇಕೆ? ಇಂಥ ಸಂವಿಧಾನ ವಿರೋಧಿ ಪಕ್ಷಗಳ ಬಗ್ಗೆ ನಿಮ್ಮ ನಿಲುವೇನು? ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.